ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ಡೈರೆಕ್ಷನ್ ಸೆನ್ಸ್ನ ಕ್ವಶನ್ಗಳು ಹೇಗೆ ಬರುತ್ತೆ ಅಂತೇಳಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಅದಲ್ಲದೆ ಬೇರೆ ಯಾವ ಥರ ಡೈರೆಕ್ಷನ್ ಸೆನ್ಸ್ನ ಕ್ವಶನ್ಗಳು ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಅವೈಲೇಬಲ್ ಇರತಕ್ಕಂಥ ಕೋರ್ಸ್ಗಳು KS, PA, PSI, ಬ್ಯಾಂಕಿಂಗ್, PGCET, PC, SSC, STA ಹಾಗೂ FTA ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸಸ್ ಅವೈಲೇಬಲ್ ಇದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಬಹುದು. ಫಸ್ಟ್ ಕ್ವಶನ್ ನೋಡಿ. ಪ್ರೇಮ್ ಸ್ಟಾರ್ಟೆಡ್ ವಾಕಿಂಗ್ ಫ್ರಮ್ ಪಾಯಿಂಟ್ P in east direction. After walking 8 meters, he turns left from point Q. He then walks 3 meters and turns left from point R. He then walks for 8 meters and then turns right from point S. He then walks for 5 meters till point T and then turns right and walks for 8 meters till point U. He then turns left and walks for 3 meters and then turns right from point V and walks for 5 meters till point W. He then turns right from point W and walks for 8 meters till point X. ಓಕೆ, ಸೊ ಹೀಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅವ್ರು ಎಲ್ಲೆಲ್ಲೇ ತಿರುಗ್ತಾರೆ, ಹೇಗೆ ಮಾಡ್ತಾರೆ ಅಂತೇಳಿ ನಾವು ಡೈರೆಕ್ಷನ್ ಹಾಕ್ತಾ ಹೋಗಬೇಕಾಗತ್ತೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಸೊ ಡೈರೆಕ್ಷನ್ನ ಈ ಥರನೇ ಬರೀತೀವಲ್ವ ನೋಡಿ. ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಸೊ ಇದು ನಮಗೆ ಗೊತ್ತಿರಬೇಕಾಗತ್ತೆ ಅಲ್ವಾ. ಡೈರೆಕ್ಷನ್ಸ್ನ ಈ ಥರನೇ ಬರಿತೀವಿ. ಆಲ್ರೆಡಿ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀವಿ. ಓಕೆ, ಪ್ರೇಮ್ ಸ್ಟಾರ್ಟೆಡ್ ಫ್ರಮ್ ಪಾಯಿಂಟ್ P. ಯಾವುದೋ ಒಂದು ಪಾಯಿಂಟ್ P ಇದು ಅಂತ ಅಂದ್ಕೊಳ್ಳಿ. ಪಾಯಿಂಟ್ P ಇಲ್ಲಿಂದ ವಾಕ್ ಮಾಡ್ತಾ ಇದ್ದಾರೆ ಟುವರ್ಡ್ಸ್ ಯಾವ ಕಡೆ? ಈಸ್ಟ್ ಕಡೆ. ಈಸ್ಟ್ ಇನ್ ದ ಸೆನ್ಸ್ ಆ ಕಡೆ ಅಲ್ವಾ, ಈಸ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಆಫ್ಟರ್ ವಾಕಿಂಗ್ 8 ಮೀಟರ್, ಪಾಯಿಂಟ್ P ಇಂದ 8 ಮೀಟರ್ ಹೋದ್ಮೇಲೆ, ಸೊ ರಫ್ಲಿ 8 ಮೀಟರ್ನ ಹಾಕ್ಕೊಳ್ಳಿ. 8 ಮೀಟರ್ ಹೋದ್ಮೇಲೆ ಹಿ ಟರ್ನ್ಸ್ ಲೆಫ್ಟ್ ಫ್ರಮ್ ಪಾಯಿಂಟ್ Q, ದೆನ್ ವಾಕ್ಸ್ 3 ಮೀಟರ್. ಲೆಫ್ಟ್ ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನೀವೇ ಹೋಗ್ತಾ ಇದ್ರೆ ಈಸ್ಟ್ ಕಡೆಗೆ, ಲೆಫ್ಟ್ ಅಂದರೆ ಮೇಲೆ ಅಲ್ವಾ, ಲೆಫ್ಟ್ ಅಂದರೆ ಮೇಲೆ. ಅದನ್ನು ಪಾಯಿಂಟ್ Q ಇಂದ ಹೇಳ್ತಾ ಇದ್ದಾರೆ. ಪಾಯಿಂಟ್ Q ಇಂದ ಲೆಫ್ಟಿಗೆ ತಗೊಳ್ತಾ ಇದ್ದಾರೆ. ಲೆಫ್ಟ್ ತಿರುಗಿ ಎಷ್ಟು ದೂರ ನಡೀತಾ ಇದ್ದಾರೆ? 3 ಮೀಟರ್. ಓಕೆ, ಲೆಫ್ಟ್ ತಿರುಗಿ 3 ಮೀಟರ್ ನಡೀತಾ ಇದ್ದಾರೆ. ಓಕೆ, ಆ್ಯಂಡ್ ದೆನ್ ಟರ್ನ್ಸ್ ಲೆಫ್ಟ್ ಫ್ರಮ್ ಪಾಯಿಂಟ್ R. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ತಾ ಇದ್ದಾರೆ ಅಗೇನ್ ಫ್ರಮ್ ಪಾಯಿಂಟ್ R ಅಂತ ಹೇಳಿದರೆ ದಿಸ್ ವಿಲ್ ಬಿ ಪಾಯಿಂಟ್ R. ನೋಡಿ, ಹೀಗೆ ಹೋಗ್ತಾ ಇದ್ದೀರಾ. ಲೆಫ್ಟ್ ಅಂತ ಹೇಳಿದ್ರೆ ಈ ಕಡೆ ರೈಟ್, ಈ ಕಡೆ ತಿರುಗಿ ಎಷ್ಟು ದೂರ ಬರ್ತಾ ಇದ್ದೀರಾ? ಹಿ ದೆನ್ ವಾಕ್ಸ್ 8 ಮೀಟರ್. ಸೊ ಲೆಫ್ಟ್ ತಿರುಗಿ 8 ಮೀಟರ್ ಅದು ಎಕ್ಸಾಕ್ಟ್ಲಿ ಸ್ಟ್ರೈಟ್ ಆಗಿ ಬರುತ್ತೆ ನೋಡಿ, ಪ್ಯಾರಲಲ್ಲಿ ಈಕ್ವಲ್ ಆಗಿರುತ್ತೆ ಇನ್ ಬೋತ್ ದ ಸೈಡ್ಸ್. 8 ಮೀಟರ್ ಬಂದರು. ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಫ್ರಮ್ ಪಾಯಿಂಟ್ S. ಹಿ ವಾಕ್ಸ್ 5 ಮೀಟರ್ ಟಿಲ್ ಪಾಯಿಂಟ್ T. ಇಲ್ಲಿಂದ ರೈಟ್ ತಿರುಗ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ, ಈ ಡೈರೆಕ್ಷನಲ್ಲಿ ಬರ್ತಾ ಇದ್ದಾರೆ. ರೈಟ್ ಅಂದರೆ ಮೇಲೆ. ಎಷ್ಟು ದೂರ ನಡೀತಾ ಇದ್ದಾರೆ? 5 ಮೀಟರ್ ಟಿಲ್ ಪಾಯಿಂಟ್ T. ಅದು ಪಾಯಿಂಟ್ S ಇಂದ ರೈಟ್ ತಿರುಗಿ 5 ಮೀಟರ್ ನಡೀತಾ ಇದ್ದಾರೆ ಟಿಲ್ ಪಾಯಿಂಟ್ T. ಓಕೆ, ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 8 ಮೀಟರ್. ಇಲ್ಲಿ ಹೋಗ್ತಾ ಇರೋರು ಮತ್ತೆ ರೈಟಿಗೆ ತಿರುಗ್ತಾ ಇದ್ದಾರೆ ಅಂದರೆ ಈ ಸೈಡಿಗೆ 8 ಮೀಟರ್. 8 ಮೀಟರ್ ಇನ್ ದ ಸೆನ್ಸ್ ಈಕ್ವಲ್ ಆಗಿ ಬರುತ್ತೆ. 8 ಮೀಟರ್ ಟಿಲ್ ಪಾಯಿಂಟ್ U. ಸೊ ಟಿಲ್ ಪಾಯಿಂಟ್ U. ಹಿ ದೆನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 3 ಮೀಟರ್. ಇಲ್ಲಿಂದ ಲೆಫ್ಟಿಗೆ ತಿರುಗ್ತಾ ಇದ್ದಾರೆ. ಓಕೆ ನೋಡಿ, ಹಿ ದೆನ್ ಟರ್ನ್ಸ್, ವೇರ್ ಇಸ್ ದಟ್? ಹಿ ದೆನ್ ಟರ್ನ್ಸ್ ಲೆಫ್ಟ್ ಫ್ರಮ್ ಪಾಯಿಂಟ್ ಲೆಫ್ಟ್ ಆ್ಯಂಡ್ ವಾಕ್ಸ್ 3 ಮೀಟರ್. ಓಕೆ, ಲೆಫ್ಟಿಗೆ ತಿರುಗಿ 3 ಮೀಟರ್ ನಡೀತಾ ಇದ್ದಾರೆ. 3 ಮೀಟರ್ ಆ್ಯಂಡ್ ದೆನ್ ಟರ್ನ್ಸ್ ರೈಟ್ ಫ್ರಮ್ ಪಾಯಿಂಟ್ V. ಸೊ ಇಲ್ಲಿಂದ ರೈಟಿಗೆ ತಗೊಳ್ತಾ ಇದ್ದಾರೆ ಫ್ರಮ್ ಪಾಯಿಂಟ್ V 5 ಮೀಟರ್ ಟಿಲ್ ಪಾಯಿಂಟ್ W. ಸೊ 5 ಮೀಟರ್ ಟಿಲ್ ಪಾಯಿಂಟ್ W. ಓಕೆ, he then turns right and from point W and walks for 8 ಮೀಟರ್ ಟಿಲ್ ಪಾಯಿಂಟ್ X. W ಇಂದ ರೈಟಿಗೆ ಅಂದರೆ ಕೆಳಗಡೆ ಅಲ್ವಾ, ಸೊ ಈ ಡೈರೆಕ್ಷನ್ ಹೋಗ್ತಾ ಇದ್ದೀರಾ, ಕೆಳಗಡೆ ಬರ್ತೀರಾ. 8 ಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 5. ಎಕ್ಸಾಕ್ಟ್ಲಿ ಈ 3 ಪಾಯಿಂಟ್ಗಳು ಸೇಮ್ ದಟ್ ಈಸ್ 3 ಪಾಯಿಂಟ್ಗಳು ಸ್ಟ್ರೈಟ್ ಬರೋ ಥರ ಬರುತ್ತೆ. ಈ ಪಾಯಿಂಟ್ X ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ಸ್ ಆಯಿತಾ. ಓಕೆ, ದಿಸ್ ಇಸ್ ದ ಡಯಾಗ್ರಾಮ್. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಗೆ ಡಯಾಗ್ರಾಮ್ ಹಾಕಿದ್ದೀವಿ. ಕ್ವಶನ್ ನೋಡೋಣ. In which direction is point X with respect to point Q? Okay. In which direction point X with respect to point Q? With respect point Q ಇಂದ ನೋಡಿದರೆ X ಎಲ್ಲಿದೆ ನೋಡಿ. Q ಇಂದ ನೋಡಿದರೆ X. ವೆರ್ ಇಸ್ Q? Q ಇಲ್ಲಿದೆ, X ಇಲ್ಲಿದೆ. ಪಾಯಿಂಟ್ Q ಇಂದ ನೋಡಿ, Q ಇಂದ ಮೇಲೆ ಹೋಗೋದೆಲ್ಲ ನಾರ್ತ್, ಈ ಕಡೆ ಬರೋದಲ್ಲ ಈಸ್ಟ್. ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದ ನಾರ್ತ್ ಈಸ್ಟ್. ಪಾಯಿಂಟ್ Q ಇಂದ ನೋಡಿದರೆ X ಎಲ್ಲಿದೆ? ನಾರ್ತ್ ಈಸ್ಟ್. That is in option D. Okay,
ಆಪ್ಷನ್ ಡಿ ಅಲ್ಲಿ ನಾರ್ತ್ ಈಸ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಎಕ್ಸ್? ಎಸ್ ಮತ್ತು ಎಕ್ಸ್ ಮಧ್ಯದಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಕೇಳ್ತಾ ಇದ್ದಾರೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಸ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ. ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ದೂರ ಆಗುತ್ತೆ ನೋಡಿ. ಎಸ್ಸಿಂದ ಆರ್ಗೆ 8 ಮೀಟರ್, ಆರಿಂದ ಡಬ್ಲ್ಯೂಗೆ ಎಷ್ಟಿರುತ್ತೆ ಅಂತ, ದಟ್ ಈಸ್ ಆರಿಂದ ಎಕ್ಸ್ಗೆ ಎಷ್ಟಿರುತ್ತೆ ಅಂದರೆ ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಇಲ್ಲಿ 5 ಮೀಟರ್ ಇದೆ ಅಂದರೆ ಈ ಗ್ಯಾಪ್ ಕೂಡ 5 ಮೀಟರ್ ಇರುತ್ತೆ. 8 + 5 ವಿಲ್ ಬಿ 13 ಮೀಟರ್. ಓಕೆ, ವಾಟ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ವಿ ಕ್ಯೂ ಆ್ಯಂಡ್ ಕ್ಯೂ? ವಿ ಮತ್ತು ಕ್ಯೂ ಮಧ್ಯದಲ್ಲಿ ಟೋಟಲ್ ಡಿಸ್ಟೆನ್ಸ್ ಏನಿದೆ ಹೇಳ್ತಾ ಇದೆ. ವೆರ್ ಈಸ್ ವಿ? ಇಲ್ಲಿ ವಿ ಇದೆ, ಕ್ಯೂ ಇಲ್ಲಿ. ಓಕೆ, ಇಲ್ಲಿಂದ ಇಲ್ಲಿಗೆ ಟೋಟಲ್ ಡಿಸ್ಟೆನ್ಸ್ ನೋಡಿ. ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 5 + 3, 3 + 5 8, 8 + 3 11 ಮೀಟರ್. ಓಕೆ, 11 ಮೀಟರ್, 11 ಮೀಟರ್. ಓಕೆ, ಅದಷ್ಟು ಕ್ವಶನ್ಗಳಾದರೆ ಪಾಯಿಂಟ್ ಎ ಈಸ್ 4 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಸಿ. ಡೈರೆಕ್ಷನ್ಸ್ ಗೊತ್ತಿರಬೇಕು, ನಾರ್ತ್ ಈಸ್ಟ್, ಸೌತ್ ವೆಸ್ಟ್. ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಸರಿ, ವಾಟ್ ಇಸ್ ಇಟ್? ಪಾಯಿಂಟ್ ಎ ಈಸ್ 4 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಸಿ. ಪಾಯಿಂಟ್ ಸಿ ಇಂದ, ಓಕೆ, ಪಾಯಿಂಟ್ ಸಿ ಇಂದ 4 ಮೀಟರ್ ನಾರ್ತಲ್ಲಿ ಎ ಇದ್ದಾರಲ್ವ, ಪಾಯಿಂಟ್ ಸಿ. ಇದು ಪಾಯಿಂಟ್ ಸಿ ಅಂತ ಹೇಳಿದರೆ ಸಿ ಇಂದ 4 ಮೀಟರ್ ನಾರ್ತ್, ನಾರ್ತ್ ಇನ್ ದ ಸೆನ್ಸ್ ಮೇಲೆ ಅಲ್ವಾ. 4 ಮೀಟರ್ ನಾರ್ತಲ್ಲಿ ಯಾರಿದ್ದಾರೆ? ಪಾಯಿಂಟ್ ಎ. ಓಕೆ, ಪಾಯಿಂಟ್ ಎಫ್ ಈಸ್ 10 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಜಿ ವಿಚ್ ಈಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ ಎಚ್. ವಿಚ್ ಅಂತ ಹೇಳಿದರೆ ಜಿ. ಜಿ ಈಸ್ 5 ಮೀಟರ್ ಸೌತ್ ಆಫ್ ಪಾಯಿಂಟ್ ಎಚ್. ಬಟ್ ನಮಗೆ ಎ ಮತ್ತು ಸಿಗೆ ಕನೆಕ್ಷನ್ ತಗೊಳ್ಳೋ ಥರ ಇಲ್ಲ ಅಲ್ವಾ. ದಟ್ ಈಸ್ ವೈ ಅದನ್ನು ಸಪ್ರೇಟಾಗಿ ಬರ್ಕೊಳ್ಳೋಣ. ಎಫ್ ಈಸ್ 10 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಜಿ. ಇನ್ ಕೇಸ್ ಇದು ಜಿ ಆಗಿದೆ ಅಂತ ಅಂದ್ಕೊಳ್ಳಿ. ಎಫ್ ಈಸ್, ವಾಟ್ ಈಸ್ ದಿಸ್ ಯಾರ್? ಸೊ ಪಾಯಿಂಟ್ ಜಿ ಇಂದ 10 ಮೀಟರ್ ಈಸ್ಟಲ್ಲಿ ಎಫ್ ಇದ್ದಾರೆ. ಓಕೆ, ಆ್ಯಂಡ್ ಪಾಯಿಂಟ್ ಎಫ್ ಈಸ್ 10 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಜಿ ವಿಚ್ ಈಸ್ 5 ಮೀಟರ್ ಸೌತ್ ಆಫ್ ಹೆಚ್. ಅಂದರೆ ಜಿ ಈಸ್ 5 ಮೀಟರ್ ಸೌತ್ ಆಫ್ ಹೆಚ್. ಸೊ ಜಿ ಅನ್ನೋದು ಎಲ್ಲಿದೆ ಅಂದರೆ 5 ಮೀಟರ್ ಸೌತ್ ಇದೆ ಯಾರಿಗೆ? ಹೆಚ್ಗೆ. ಓಕೆ, ಮತ್ತೆ ಕನೆಕ್ಷನ್ ತಗೊಳ್ಳೋಣ ಡಯಾಗ್ರಾಮಿಗೆ. ಪಾಯಿಂಟ್ ಬಿ ಈಸ್ ನಾರ್ತ್ ಆಫ್ ಪಾಯಿಂಟ್ ಡಿ ವಿಚ್ ಈಸ್ ವೆಸ್ಟ್ ಆಫ್ ಪಾಯಿಂಟ್ ಇ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ಕೂಡ ಸಪ್ರೇಟಾಗಿ ಬರ್ಕೊಳ್ಳೋಣ. ವಾಟ್ ಈಸ್ ದಟ್? ಪಾಯಿಂಟ್ ಬಿ ಈಸ್ ನಾರ್ತ್ ಆಫ್ ಪಾಯಿಂಟ್ ಡಿ. ಸೊ ಪಾಯಿಂಟ್ ಬಿ ಎಲ್ಲಿದೆ ಅಂತ ಹೇಳಿದರೆ ಡಿನ ನಾರ್ತಲ್ಲಿದೆ, ಡಿನ ನಾರ್ತಲ್ಲಿ. ಓಕೆ, ಆ್ಯಂಡ್ ವಿಚ್ ಈಸ್ ವೆಸ್ಟ್ ಆಫ್ ಇ ಅಂದರೆ ಡಿ ಈಸ್ ವೆಸ್ಟ್ ಆಫ್ ಇ. ಸೊ ಇನ ವೆಸ್ಟಲ್ಲಿ ಇರಬೇಕು. ಓಕೆ, ನೋಡಿ, ಡಿನ ನಾರ್ತಲ್ಲಿ ಬಿ, ಇನ ವೆಸ್ಟಲ್ಲಿ ಡಿ, ಈ ಥರನೇ ಇರಬೇಕು ಹೇಳ್ತಾರೆ. ಎಫ್ ಈಸ್ 7 ಮೀಟರ್ ನಾರ್ತ್ ಆಫ್ ಇ. ಸೊ ಎಫ್ ಇಲ್ಲಿದೆ ನೋಡಿ, 7 ಮೀಟರ್ ನಾರ್ತ್ ಆಫ್ ಇ ಅಂತ ಹೇಳಿದರೆ 7 ಮೀಟರ್ ನಾರ್ತ್ ಆಫ್ ಇ. ಇ ವಿಲ್ ಬಿ ಹಿಯರ್. ಓಕೆ, ಓಕೆ, ನೆಕ್ಸ್ಟ್ ನೋಡಿ. ಪಾಯಿಂಟ್ ಸಿ ಈಸ್ ಮಿಡಲ್ ಆಫ್ ಪಾಯಿಂಟ್ ಆಫ್ ಬಿ ಆ್ಯಂಡ್ ಹೆಚ್. ಬಿ ಮತ್ತು ಹೆಚ್ ಮಧ್ಯದಲ್ಲಿ ಪಾಯಿಂಟ್ ಸಿ ಇದೆ ಹೇಳ್ತಾ ಇದ್ದಾರೆ. ಬಿ ಮತ್ತು ಹೆಚ್ ಮಧ್ಯದಲ್ಲಿ ಪಾಯಿಂಟ್ ಸಿ. ಈ ಥರನಾದರೂ ಬರ್ಬೋದು, ಇಲ್ಲ ಬಿ ಮೇಲೆ ಸಿ ಇಲ್ಲಿ ಹೆಚ್, ಆರ್ ಹೆಚ್ ಇಲ್ಲಿ ಸಿ ಇಲ್ಲಿ ಬಿ ಇಲ್ಲಿ, ಆರ್ ಹೆಚ್ ಈ ಕಡೆ ಸಿ ಇಲ್ಲಿ ಬಿ ಇಲ್ಲಿ, ಈ ಥರನಾದರೂ ಬರ್ಬೋದು. ಹೆಚ್ ಮತ್ತು ಬಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಇದೆ ಸಿ ಅಂತ ಹೇಳ್ತಾ ಇದ್ದಾರೆ. ಸಿ ಇಲ್ಲಿದೆ, ಹೆಚ್ ಇಲ್ಲಿದೆ, ಬಟ್ ನಮಗೆ ಇನ್ನೂ ಕನೆಕ್ಷನ್ ತೊಗೊಳಕ್ಕಾಗಲಿಲ್ಲ ಅಲ್ವಾ. ಲೆಟ್ ಇಟ್ ಬಿ, ಬರೆದಿಟ್ಕೊಳ್ಳೋಣ. ಪಾಯಿಂಟ್, ಓಕೆ, ಆ್ಯಂಡ್ ಪಾಯಿಂಟ್ ಹೆಚ್, ವಾಟ್ ಈಸ್ ಇಟ್? ಓಕೆ, ದಟ್ ಇಸ್ ಓಕೆ. ಪಾಯಿಂಟ್ ಬಿ 6 ಮೀಟರ್ ವೆಸ್ಟ್ ಆಫ್ ಹೆಚ್. ಪಾಯಿಂಟ್ ಬಿ ಎಲ್ಲಿದೆ ಅಂದರೆ 6 ಮೀಟರ್ ವೆಸ್ಟ್ ಆಫ್ ಹೆಚ್. ನೋಡಿ, ಹೆಚ್ಚಿಂದ 6 ಮೀಟರ್ ವೆಸ್ಟಲ್ಲಿ, ಹೆಚ್ಚಿಂದ 6 ಮೀಟರ್ ವೆಸ್ಟಲ್ಲಿ ಯಾರಿದ್ದಾರೆ? ಪಾಯಿಂಟ್ ಬಿ. ಓಕೆ, ಈ ಪಾಯಿಂಟಿಂದ ತಗೊಳ್ಳೋಣ, ಯುಟಿಲೈಸ್ ಮಾಡ್ಕೊಳ್ಳೋದಾದರೆ ಬಿ ಮತ್ತು ಹೆಚ್ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಸಿ ಇರಬೇಕಲ್ವ. ಹೆಚ್ ಇಲ್ಲಿದೆ, ಬಿ ಇಲ್ಲಿದೆ, ಎಕ್ಸಾಕ್ಟ್ಲಿ ಮಧ್ಯ ಅಂದರೆ 3 ಮೀಟರ್, ಎಕ್ಸಾಕ್ಟ್ಲಿ ಮಧ್ಯ 3 ಮೀಟರಲ್ಲಿ ಸಿ ಇದೆ ಹೇಳ್ತಾ ಇದ್ದಾರೆ. ಸಿ ನೋಡಿ, ಸಿ ಸಿಕ್ಕಿದ ಮೇಲೆ ಕನೆಕ್ಷನ್ ತಗೊಳ್ಬಹುದಲ್ವ. ಸಿಯಿಂದ 4 ಮೀಟರ್ ನಾರ್ತಲ್ಲಿ ಎ ಇದೆ, ಸಿಯಿಂದ 4 ಮೀಟರ್ ನಾರ್ತಲ್ಲಿ ಎ. ಓಕೆ, ಒನ್ ಮೋರ್ ಪಾಯಿಂಟ್ ಉಳಿದಿದೆ ನಮಗೆ, ಇದಿದೆ. ಇನ ವೆಸ್ಟಲ್ಲಿ ಡಿ, ಡಿನ ನಾರ್ತಲ್ಲಿ ಬಿ ಅಲ್ವಾ. ಸೊ ಇನ ವೆಸ್ಟಲ್ಲಿ ಬರಬೇಕು, ಡಿನ ನಾರ್ತಲ್ಲಿ ಬರಬೇಕಂದ್ರೆ ಎಕ್ಸಾಕ್ಟ್ಲಿ ಇಲ್ಲೇ ಬರಬೇಕಾಗತ್ತೆ ನೋಡಿ. ಸೊ ನಾರ್ತ್ ಆಗಬೇಕು, ಇದಕ್ಕೆ ವೆಸ್ಟ್ ಆಗಬೇಕು ಅಂದರೆ ಇಲ್ಲೇ ಬರಬೇಕಾಗತ್ತೆ. ಓಕೆ, ಫೈನಲ್ ಆಗಿ ಇದೇ ಆಗುತ್ತೆ. ಕ್ವಶನ್ ನೋಡ್ತಾ ಹೋಗೋದಾದರೆ,
ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಬಿ ಆ್ಯಂಡ್ ಇ? ಬಿ ಮತ್ತು ಇಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿ ಆ್ಯಂಡ್ ಇ. ಬಿ ಇಲ್ಲಿದೆ, ಇ ಇಲ್ಲಿದೆ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕಂದರೆ ಥಿಯರಮ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಥಿಯರಮ್ ಏನು ಹೇಳುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಲಾಂಗರ್ ಸೈಡ್ ಆಲ್ವೇಸ್ ಎ ಸಿ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ ಲಾಂಗರ್ ಸೈಡ್, ಓಕೆ, ದಿಸ್ ವಿಲ್ ಬಿ ಎ ಸಿ. ಎ ಸಿನೇ ಕೇಳ್ತಾ ಇದ್ದಾರಲ್ವ, ಬಿ ಇ, ದಿಸ್ ವಿಲ್ ಬಿ ಬಿ. ಓಕೆ, ಎ ಬಿ ಎಷ್ಟಿದೆ? ಎ ಬಿ ನೋಡಿ, ಇಲ್ಲಿಂದ ಇಲ್ಲಿಗೆ 5 ಪ್ಲಸ್ 7, ಓಕೆ, 5 ಪ್ಲಸ್ 7 12. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? 6 ಪ್ಲಸ್ 10 16, ಕರೆಕ್ಟಾ? 6 ಪ್ಲಸ್ 10 16. ಎ ಬಿ ಸ್ಕ್ವೇರ್, ವೇರ್ ಇಸ್ ದಟ್? ಎ ಬಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ 12 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ವಿಲ್ ಬಿ 16 ಸ್ಕ್ವೇರ್. 12 ಸ್ಕ್ವೇರ್ ಅಂದರೆ 144, 256. ಅಡಿಷನ್ ಮಾಡಿದಾಗ ಏನಾಗುತ್ತೆ? 400, ರೈಟ್? 400. ಓಕೆ, ಎ ಸಿ ಸ್ಕ್ವೇರ್ ವಿಲ್ ಬಿ 400. ಎ ಸಿ ಬೇಕಂದರೆ ರೂಟ್ 4 ಕಡೆ, ಓಕೆ, ಸ್ಕ್ವೇರ್ 4 ಕಡೆ ಕಳಿಸಿದಾಗ ರೂಟ್ ಆಗುತ್ತೆ. ಎ ಸಿ ವಿಲ್ ಬಿ 20 ಮೀಟರ್. ಓಕೆ, 20. ವೆರ್ ಇಸ್ ದಟ್? 20 ಮೀಟರ್ ಇನ್ ಆಪ್ಷನ್ ಬಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಪಾಯಿಂಟ್ ಜಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಡಿ? ಪಾಯಿಂಟ್ ಡಿ ಇಂದ ನೋಡಿದರೆ ಪಾಯಿಂಟ್ ಜಿ ಎಲ್ಲಿದೆ ಕೇಳ್ತಾ ಇದ್ದಾರೆ. ಪಾಯಿಂಟ್ ಡಿ ಇಂದ ಪಾಯಿಂಟ್ ಜಿ, ಡಿ ಈಸ್ ಹಿಯರ್, ಜಿ ಈಸ್ ಹಿಯರ್. ಡಿ ಇಂದ ನೋಡಿದರೆ ನಾರ್ತ್ ಈಸ್ಟ್, ಓಕೆ, ನಾರ್ತ್ ಈಸ್ಟಲ್ಲಿದೆ, ನಾರ್ತ್ ಈಸ್ಟ್. ನೆಕ್ಸ್ಟ್ ಅಷ್ಟೇನಾ? ಓಕೆ, 2 ಕ್ವಶನ್ಸ್ ಓನ್ಲಿ. ನೆಕ್ಸ್ಟ್ ನೋಡಿ, ಕೋಡೆಡ್ ಡೈರೆಕ್ಷನ್ ಅಂತೇಳಿ ಹೇಳ್ತೀವಿ ಇದಕ್ಕೆ. ಎ ಪರ್ಸೆಂಟೇಜ್ ಆರ್ ಅಂತ ಹೇಳಿದರೆ, ಎ ಪರ್ಸೆಂಟೇಜ್ ಆರ್ ಬ್ರಾಕೆಟಲ್ಲಿ 10 ಇದೆ ಅಂತ ಹೇಳಿದರೆ, ವಾಟ್ ಈಸ್ ನಾಟ್ ಎ? ಪಿ ಪರ್ಸೆಂಟೇಜ್ ಆರ್. ಪಿ ಈಸ್ 12 ಮೀಟರ್ ಇನ್ ಸೌತ್ ಆಫ್ ಆರ್. ಪಿ ಡಾಲರ್ ಆರ್ ಅಂತ ಹೇಳಿದರೆ ಇನ್ ದ ಸೆನ್ಸ್ 15 ಬ್ರಾಕೆಟಲ್ಲಿದೆ. ಪಿ ಈಸ್ 17 ಮೀಟರ್ ನಾರ್ತ್ ಆಫ್ ಆರ್. ಪಿ ಹ್ಯಾಶ್ಟ್ಯಾಗ್ ಆರ್ ಬ್ರಾಕೆಟಲ್ಲಿ 22. ಪಿ ಈಸ್ 24 ಮೀಟರ್ ಇನ್ ವೆಸ್ಟ್ ಆಫ್ ಆರ್. ಓಕೆ, ಆ್ಯಂಡ್ ಪಿ ಆ್ಯಂಡ್ ಆರ್ ಅಂತ ಹೇಳಿದರೆ 14 ಮೀಟರ್ ಇನ್ ದ ಬ್ರಾಕೆಟ್. ಪಿ ಈಸ್ 16 ಮೀಟರ್ ಇನ್ ಈಸ್ಟ್ ಆಫ್ ಆರ್. ಓಕೆ, ಏನಿಲ್ಲ, ಕೋಡೆಡ್ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಪರ್ಸೆಂಟೇಜ್ ಅಂತ ಹೇಳಿದರೆ ವಾಟ್ ಈಸ್ ದಟ್? ಸೌತ್. ಆ್ಯಂಡ್ ಡಾಲರ್ ಅಂತ ಹೇಳಿದರೆ ನಾರ್ತ್. ಓಕೆ, ಆ್ಯಂಡ್ ಹ್ಯಾಶ್ಟ್ಯಾಗ್ ಅಂದರೆ ವೆಸ್ಟ್. ಆ್ಯಂಡ್ ಅಂತ ಹೇಳಿದರೆ ಈಸ್ಟ್. ಸರಿ, ಆ 4 ಡೈರೆಕ್ಷನ್ ಈ ಥರ ಹೇಳ್ತಾರೆ. ಜಸ್ಟ್ ನಂಬರ್ನ ನೋಡಿ. 10 ಇದ್ದಿದ್ದು 12, 15 ಇದ್ದಿದ್ದು 17, 22 ಇದ್ದಿದ್ದು 24, 14 ಇದ್ದಿದ್ದು 16 ಅಂತ ಹೇಳಿದರೆ +2 ಆಗ್ತಾ ಇದೆ ಅಲ್ವ? ಎಲ್ಲ ಕಡೆಯೂ +2 ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸರಿ, ಪಿ ಪರ್ಸೆಂಟೇಜ್ ಕ್ಯೂ ಅಂದರೆ ಏನರ್ಥ? ಪರ್ಸೆಂಟೇಜ್ ಅಂದರೆ ಪಿ ಈಸ್ ಸೌತ್ ಆಫ್ ಕ್ಯೂ. ಪಿ ಈಸ್ 22 ಮೀಟರ್ ಇದ್ದಿದ್ದು 24 ಮೀಟರ್, +2 ಆಗಬೇಕಲ್ವ? ಪಿ ಈಸ್ 24 ಮೀಟರ್ ಸೌತ್ ಆಫ್, south only, right? So okay, direction will be like this. Southeast. P is 24 meter south of point Q. So point Q ide anta anಕೊಳ್ಳಿ. Point Q ಇಂದ 24 ಮೀಟರ್ ಸೌತ್ ಅಲ್ಲಿ ಪಾಯಿಂಟ್ ಪಿ ಇದ್ದಾರೆ. ಓಕೆ, ನೆಕ್ಸ್ಟು ಪಾಯಿಂಟ್ ಪಿ ಹ್ಯಾಶ್ಟ್ಯಾಗ್ ಅಂದರೆ ವೆಸ್ಟ್ ಅಲ್ವಾ? ಪಾಯಿಂಟ್ ಪಿ 7 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಎಸ್. 7 ಮೀಟರ್ ವೆಸ್ಟ್ ಇದ್ದಾರೆ ಯಾರಿಗೆ? ಪಾಯಿಂಟ್ ಪಿ 7 ಮೀಟರ್ ವೆಸ್ಟ್ ಆಫ್ ಎಸ್. ಪಾಯಿಂಟ್ ಕ್ಯೂ ಈಸ್, ಆ್ಯಂಡ್ ಅಂತ ಹೇಳಿದರೆ ಈಸ್ಟ್ ಅಲ್ವಾ? ಪಾಯಿಂಟ್ ಕ್ಯೂ ಈಸ್ 17 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಯು. ಸೊ ಪಾಯಿಂಟ್ ಕ್ಯೂ ಅನ್ನೋದು ಎಲ್ಲಿದೆ ಅಂದರೆ 17 ಮೀಟರ್ ಈಸ್ಟಲ್ಲಿದ್ದಾರೆ. 17 ಮೀಟರ್ ಈಸ್ಟು ಯಾರಿಗೆ? ಪಾಯಿಂಟ್ ಯುಗೆ. ಓಕೆ, ಪಾಯಿಂಟ್ ಯು ಡಾಲರ್, ಓಕೆ, ಯು ಡಾಲರ್ ಡಬ್ಲ್ಯೂ ಅಂದರೆ ಪಾಯಿಂಟ್ ಯು ಈಸ್ 30 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಡಬ್ಲ್ಯೂ. 30 ಮೀಟರ್ ನಾರ್ತ್ ಅಂತ ಹೇಳಿದರೆ ಪಾಯಿಂಟ್ ಯು 30 ಮೀಟರ್ ನಾರ್ತ್, 24 + 6. ಓಕೆ, 30 ಮೀಟರ್ ನಾರ್ತಲ್ಲಿದ್ದಾರೆ ಯಾರಿಗೆ? ಡಬ್ಲ್ಯೂಗೆ. 30 ಮೀಟರ್ ನಾರ್ತ್. ಸೊ ವೈ ಆ್ಯಂಡ್ ಪಿ ಅಂತ ಹೇಳಿದರೆ, ಆ್ಯಂಡ್ ಅಂದರೆ ಈಸ್ಟ್ ಅಲ್ವಾ? ಓಕೆ, ಪಾಯಿಂಟ್ ವೈ ಈಸ್ 17 ಮೀಟರ್ ಈಸ್ಟ್ ಆಫ್ ಪಿ. 17 ಮೀಟರ್ ಈಸ್ಟ್. ಓಕೆ, 7 ಮೀಟರ್ ಇಲ್ಲಿದೆ, +10 ಮೀಟರ್ ಯಾರಿದೆ? 7 ಮೀಟರ್ + 10 ಮೀಟರ್, 17 ಮೀಟರ್. ಪಾಯಿಂಟ್ ವೈ ಈಸ್ 17 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಪಿ. ಓಕೆ, ದಿಸ್ ವಿಲ್ ಬಿ ದ ಡಯಾಗ್ರಾಮ್. ಕ್ವಶನ್ ನೋಡ್ತಾ ಹೋಗೋದಾದರೆ, question
Q is in which direction with respect to point Y? Q is in which direction with respect to point Y? Q. Y ಇಂದ ನೋಡಿದರೆ Q ಎಲ್ಲಿದೆ? ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಏನೋ ಆಪ್ಷನ್ ಸಿ. ನೆಕ್ಸ್ಟ್, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ Q ಆ್ಯಂಡ್ S? Q ಮತ್ತು ಎಸ್ಗೆ ಡಿಸ್ಟೆನ್ಸ್ ಏನಿದೆ ಕೇಳ್ತಾ ಇದ್ದಾರೆ. Q ಇಲ್ಲಿದೆ, ಎಸ್ ಇಲ್ಲಿದ್ರೆ. ಓಕೆ, Q ಆ್ಯಂಡ್ ಎಸ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕಂಡು ಹಿಡಿಯೋದಾದರೆ ಎ ಸಿ ಸ್ಕ್ವೇರ್ ಅಲ್ವಾ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಈಸ್ ಹೌ ಮಚ್? ಓಕೆ, ಲಾಂಗರ್ ಸೈಡ್ ಎ ಸಿ, ದಿಸ್ ವಿಲ್ ಬಿ ಬಿ. ಎ ಬಿ ಬಂದು 24 ಸ್ಕ್ವೇರ್, ಬಿ ಸಿ ಇಲ್ಲಿಂದ ಇಲ್ಲಿಗೆ 7 ಸ್ಕ್ವೇರ್. ಕರೆಕ್ಟಾ? 24 ಸ್ಕ್ವೇರ್ ಅಂತ ಹೇಳಿದರೆ 576. ಓಕೆ, ಪ್ಲಸ್ 49. ಅಡಿಷನ್ ಮಾಡಿದಾಗ ಏನಾಗುತ್ತೆ? 7, ನಾಟ್ 7. ಓಕೆ, 5 ರೈಟ್. 5, 2, 6, 625. ಓಕೆ, 625 ರೂಟಲ್ಲಿ ಇರುತ್ತೆ. ಎ ಸಿ ವಿಲ್ ಬಿ 625, ಸ್ಕ್ವೇರ್ ರೂಟ್ ಬಂದು 25 ಮೀಟರ್. 25 meter in option C. Okay, 25 meter. What is the direction of W with respect to point S? With respect to, okay, with respect to ಅಂದರೆ ಅಲ್ಲಿಂದ ನೋಡಬೇಕು. ಎಸ್ ಇಂದ ಡಬ್ಲ್ಯೂ ಯಾವ ಡೈರೆಕ್ಷನಲ್ಲಿದೆ? ಎಸ್ ಇಂದ ವೆರ್ ಇಸ್ ಡಬ್ಲ್ಯೂ? ಹಿಯರ್ ಅಲ್ವಾ? ಎಸ್ ಇಂದ ಡಬ್ಲ್ಯೂ ನೋಡಿ ಸೌತ್ ವೆಸ್ಟಲ್ಲಿ, ಸೌತ್ ಮತ್ತು ವೆಸ್ಟ್ ಮಧ್ಯದಲ್ಲಿ ಬಂದಿರೋದ್ರಿಂದ ಸೌತ್ ವೆಸ್ಟ್. South west in option E. Okay. In the morning after sunrise, Sita and Ram were talking to each other, standing in front of each other. If the shadow of Sita falls to the left of Ram, then in which direction is Ram's face? ಕೇಳ್ತಾ ಇದ್ದಾರೆ. ಓಕೆ, ಫಸ್ಟು ನಮಗೆ ಡೈರೆಕ್ಷನ್ಸ್ ಗೊತ್ತಿದೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಓಕೆ, ಸಾಕು. ಸನ್ ರೈಸ್ ಆಗೋದು ಈಸ್ಟಲ್ಲಿ ಅಲ್ವಾ? ಸೊ ಈಸ್ಟಲ್ಲಿ ಸನ್ ರೈಸ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಈಸ್ಟಲ್ಲಿ ಸನ್ ರೈಸ್ ಆಗ್ತಾ ಇದೆ. ಸೀತಾ ಮತ್ತು ರಾಮ್ ಒಬ್ರಿಗೊಬ್ರು ಫೇಸಿಂಗ್ ಈಚ್ ಅದರ್ ಮಾತಾಡ್ತಾ ಇದ್ದಾರೆ. ಲೆಟ್ ಇಟ್ ಬಿ ಇದು ಸೀತಾ ರಾಮ್. ಟ್ರಯಲ್ ಆ್ಯಂಡ್ ಎರರಲ್ಲಿ ನೋಡ್ತಾ ಇದ್ದೀವಿ ಸೀತಾ ರಾಮ್. ಸೊ ಸೀತಾ ಆ್ಯಂಡ್ ರಾಮ್ ಫೇಸಿಂಗ್ ಈಚ್ ಅದರ್. ನೋಡಿ, ಸನ್ ಈ ಕಡೆ ಇದೆ ಅಂತ ಹೇಳಿದರೆ ಶ್ಯಾಡೋ ಆಬ್ವಿಯಸ್ಲಿ ಆಪೋಸಿಟಲ್ಲಿ ಬೀಳುತ್ತೆ. ಸೀತಾ ಮತ್ತು ರಾಮ್ನ ಶ್ಯಾಡೋ ಆ ಕಡೆ ಬೀಳ್ತಾ ಇರುತ್ತೆ. ಕೊಟ್ಟಿರೋ ಕಂಡೀಷನ್ಸ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ನೋಡಿ. ಇಫ್ ದ ಶ್ಯಾಡೋ ಆಫ್ ಸೀತಾ ಫಾಲ್ಸ್ ಲೆಫ್ಟ್ ಆಫ್ ರಾಮ್, ರಾಮ್ನ ಲೆಫ್ಟಲ್ಲಿ ಸೀತಾನ ಶ್ಯಾಡೋ ಇದೆ ಹೇಳ್ತಾ ಇದೆ ನೋಡಿ. ರಾಮ್ ಈಸ್ ಫೇಸಿಂಗ್ ನಾರ್ತ್ ಅಲ್ವಾ? ಫೇಸಿಂಗ್ ನಾರ್ತ್ ಇದ್ದಾಗ ಈ ಕಡೆ ಲೆಫ್ಟ್, ಈ ಕಡೆ ರೈಟ್ ಆಗುತ್ತೆ. ಸೊ ಫೇಸಿಂಗ್ ಸೌತ್ ಇದ್ದಾಗ ಈ ಕಡೆ ರೈಟ್, ಈ ಕಡೆ ಲೆಫ್ಟ್ ಆಗುತ್ತೆ. ಸೊ ನೀವೇ ನಿಂತ್ಕೊಂಡಿದ್ದೀರಾ, ಮೇಲೆ ನೋಡ್ತಾ ಇದ್ದಾರೆ, ನಿಮ್ಮ ಲೆಫ್ಟ್ ದಟ್ ವಿಲ್ ಬಿ ಈ ಸೈಡ್ ಆಗುತ್ತೆ, ರೈಟ್ ವಿಲ್ ಬಿ ದಿಸ್ ಸೈಡ್. ಸೊ ಸೀತಾನ ಶ್ಯಾಡೋ ರಾಮನ ಲೆಫ್ಟಲ್ಲಿ ಬಿಡ್ತಾ ಇದೆಯಾ? ಸೊ ಸೀತಾ ಶ್ಯಾಡೋ ರಾಮ್ನ ಲೆಫ್ಟಲ್ಲಿ ಇದೆ. ಸೊ ಕರೆಕ್ಟಾಗಿ ಬರೆದಿದ್ದೀವಿ. ಇನ್ ಕೇಸ್ ನಾವು ಇದು ಸರಿಯಾಗಿರಲಿಲ್ಲ ಅಂತೇಳಿದರೆ ರಾಮ್ನ ಮೇಲೆ ಹಾಕಿ ಸೀತಾನ ಕೆಳಗಡೆ ಹಾಕ್ತಾ ಇದ್ವಿ. ಏನೇ ಸರಿಯಾಗಿರೋದ್ರಿಂದ ಇನ್ ವಿಚ್ ಡೈರೆಕ್ಷನ್ ಈಸ್ ರಾಮ್ಸ್ ಫೇಸ್ ಕೇಳ್ತಾ ಇದ್ದಾರೆ. ರಾಮ್ನ ಫೇಸು ಯಾವ ಕಡೆ ಇದೆ? ರಾಮ್ ಈಸ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್. ಟುವರ್ಡ್ಸ್ ನಾರ್ತ್. ಓಕೆ, ಸೇಮ್ ಟೈಪ್ ಆಫ್ ಕ್ವಶನ್ ನೋಡಿ. ಇನ್ ದ ಈವ್ನಿಂಗ್ ಮೋಟು ಆ್ಯಂಡ್ ಪಟ್ಲು ಆರ್ ಟಾಕಿಂಗ್ ಟು ಈಚ್ ಅದರ್, ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಈಚ್ ಅದರ್. ಇಫ್ ದ ಶ್ಯಾಡೋ ಆಫ್ ಮೋಟು ಫಾಲ್ಸ್ ಟು ದ ರೈಟ್ ಆಫ್ ಪಟ್ಲು, ದೆನ್ ವಿಚ್ ಡೈರೆಕ್ಷನ್ ಈಸ್ ಮೋಟುಸ್ ಫೇಸ್ ಕೇಳ್ತಾ ಇದ್ದಾರೆ. ಈವ್ನಿಂಗ್ ಅಂದಾಗ ಓಕೆ, ಸನ್ ವಿಲ್ ಬಿ ವೆಸ್ಟ್ ಅಲ್ವಾ? ಸನ್ ವೆಸ್ಟಲ್ಲಿ ಇರ್ತಾರೆ. ಮೋಟು ಮತ್ತು ಪಟ್ಲು, ಮೋಟು ಪಟ್ಲು ಫೇಸಿಂಗ್ ಈಚ್ ಅದರ್. ಶ್ಯಾಡೋಸ್ ಆಬ್ವಿಯಸ್ಲಿ ಈ ಕಡೆನೇ ಬೀಳುತ್ತೆ. ಮೋಟು ಫೇಸಿಂಗ್ ಸೌತ್ ಇರೋದ್ರಿಂದ ಈ ಕಡೆ ರೈಟ್, ಈ ಕಡೆ ಲೆಫ್ಟ್ ಆಗಿರುತ್ತೆ. ಫೇಸಿಂಗ್ ನಾರ್ತ್ ಇರೋದ್ರಿಂದ ಪಟ್ಲು ದಿಸ್ ವಿಲ್ ಬಿ ಲೆಫ್ಟ್, ದಿಸ್ ವಿಲ್ ಬಿ ರೈಟ್. ಜಸ್ಟ್ ಆಪೋಸಿಟಲ್ಲಿ ಇರ್ತಾರೆ ನೋಡಿ. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಇಫ್ ದ ಶ್ಯಾಡೋ ಆಫ್ ಮೋಟು ಫಾಲ್ಸ್ ಟು ದ ರೈಟ್ ಆಫ್ ಪಟ್ಲು, ಶ್ಯಾಡೋ ಆಫ್ ಮೋಟು ರೈಟ್ ಆಫ್ ಪಟ್ಲು, ಕರೆಕ್ಟ್ ಅಲ್ವಾ? ಪಟ್ಲುನ ರೈಟಲ್ಲೇ ಶ್ಯಾಡೋಸ್ ಎರಡೂ ಬೀಳ್ತಾ ಇದೆ. ಹಾಗಿದ್ರೆ ನಾವು ಬರೆದಿರೋ ಸರಿಯೇ ಆಗುತ್ತೆ. ದೆನ್ ಇನ್ ವಿಚ್ ಡೈರೆಕ್ಷನ್ ಈಸ್ ಮೋಟುಸ್ ಫೇಸ್ ಅಂದರೆ ಮೋಟುಸ್ ಫೇಸ್ ಇನ್ ಸೌತ್ ಡೈರೆಕ್ಷನ್. ಸೌತ್ ಡೈರೆಕ್ಷನ್. ಓಕೆ,
ಸಮ್ ಆಫ್ ದಿ ಕ್ವಶನ್ಸ್ನ ನೋಡಿದ್ವಲ್ವ. ಪ್ರೀವಿಯಸ್ ಕ್ಲಾಸಲ್ಲಿ 1 ಮಾರ್ಕ್ನ ಕ್ವಶನ್ ಯಾವ ಥರ ಇರುತ್ತೆ ಅಂತ ನೋಡಿದ್ವಿ. ಸೊ 3 ಕ್ವಶನ್, 4 ಕ್ವಶನ್, 5 ಕ್ವಶನ್ ಕೂಡ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ. ಈ ಥರ ಸೆಂಟೆನ್ಸ್ ಬೇಸ್ಡಲ್ಲಿ ಕೊಡ್ತಾರೆ. ಗೋಯಿಂಗ್ ಸ್ಟ್ರೈಟ್, ಟೇಕಿಂಗ್ ರೈಟ್, ಲೆಫ್ಟ್, ಟುವರ್ಡ್ಸ್ ಈಸ್ಟ್, ಟುವರ್ಡ್ಸ್ ವೆಸ್ಟ್, ಈ ಥರ ಕ್ವಶನ್ಗಳನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತೇಳಿ ನೋಡಿದ್ವಲ್ವ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.